ಇದೀಗ ಏನಿದ್ರು ಸೀರಿಯಲ್ಗಳ ಜಮಾನನೇ ಹೆಚ್ಚು. ಎಲ್ಲರೂ ಒಂದಲ್ಲ ಒಂದು ಸೀರಿಯಲನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಹೊಸ ಹೊಸ ಸೀರಿಯಲ್ಗಳು ಕೂಡ ಪ್ರಾರಂಭ ಆಗಿದೆ. ಕೆಲವೊಂದಷ್ಟು ಸೀರಿಯಲ್ಗಳು ಇನ್ನಿಲ್ಲದಂತೆ ಪ್ರೇಕ್ಷಕರನ್ನು ಕಾಡ್ತಾ ಇದೆ. ಈಗ TRP ಕೂಡ ಹೊರಬಿದ್ದಿದೆ. ಹಾಗಿದ್ರೆ ಯಾವ ಸೀರಿಯಲ್ಗೆ ಯಾವ ಸ್ಥಾನ ಸಿಕ್ಕಿದೆ, ನಿಮ್ಮ ನೆಚ್ಚಿನ ಯಾವ ಸೀರಿಯಲ್ ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. IPL ಬೇರೆ ಇತ್ತು. IPL ಇದ್ದಾಗ ಮನೆಯಲ್ಲಿರೋ ಹುಡುಗರೆಲ್ಲರೂ IPL ನೋಡಬೇಕು ಅಂತ ಪಟ್ಟು ಹಿಡಿತಾರೆ. ಆ ಕಾರಣಕ್ಕಾಗಿ IPL ಕ್ರೇಜ್ ಇದ್ದಿದ್ದರಿಂದ ಸೀರಿಯಲ್ಗಳ ಕಥೆಗೇನಾಯಿತು, ಮನೆಯಲ್ಲಿ ಅಮ್ಮಂದ್ರಿಗೆ ಅಕ್ಕ ತಂಗಿಯಂದ್ರಿಗೆ ಅಣ್ಣ ತಮ್ಮಂದ್ರು ಅಥವಾ ಮಕ್ಕಳು ಸೀರಿಯಲ್ ನೋಡೋಕೆ ಬಿಟ್ಟಿದ್ದಾರೋ ಇಲ್ವೋ ಅನ್ನೋದು ಪ್ರಶ್ನೆ ಇತ್ತು. ಸಹಜವಾಗಿ IPL ಬಂದಾಗ ಕೆಲವೊಂದಷ್ಟು TRPಗಳು ವೇರಿಯೇಷನ್ ಆಗತ್ತೆ. TRPಯಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಆದರೆ ಈ ಬಾರಿ ಮಾತ್ರ ಹಾಗಾಗೇ ಇಲ್ಲ. ಇನ್ನು ಸೀರಿಯಲ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ ಪುಟ್ಟಕ್ಕನ ಮಕ್ಕಳು ಎಂದಿನಂತೆಯೇ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಕಳೆದ ಕೆಲವು ವಾರಗಳ ಹಿಂದೆ ಪುಟ್ಟಕ್ಕನ ಮಕ್ಕಳು 2ನೇ ಸ್ಥಾನಕ್ಕೆ ಬಂದಿತ್ತು. ಸಹಜವಾಗಿ ಇದರಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ವೀಕ್ಷಕರಿಗೆ ಬೇಸರ ಆಗ್ಬಿಟ್ಟಿತ್ತು. ಅಯ್ಯೋ, ನಮ್ಮ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ 2ನೇ ಸ್ಥಾನನ ಅಂತ ಒಂದಷ್ಟು ಜನ ಅಸಮಾಧಾನವನ್ನು ಹೊರಹಾಕಿದ್ರು. ಆದರೆ ಇದೀಗ ಪುಟ್ಟಕ್ಕನ ಮಕ್ಕಳು ಎಂದಿನಂತೆಯೇ ರೇಸ್ನಲ್ಲಿ ಮೊದಲ ಸ್ಥಾನವನ್ನು ಭದ್ರ ಮಾಡಿಕೊಂಡಿದೆ. ಯಾಕಂದರೆ ಈ ವಾರದ ಕಥೆಗಳು ತುಂಬ ಚೆನ್ನಾಗೇ ಇತ್ತು. ಸಹನಾ ಸಾವು, ಸಹನಾ ಬದುಕಿದ್ದಾಳೋ ಸತ್ತಿದ್ದಾಳೋ, ಅದರ ಜೊತೆಗೆ ಸಹನಾ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಹಾಗೂ ಪುಟ್ಟಕ್ಕ ಸ್ನೇಹ ಒಂದಾಗಿದ್ದು ಬಡ್ಡಿ ಬಂಗಾರಮ್ಮ ಮತ್ತು ಸ್ನೇಹನ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರ ಈ ಬಾರಿ ಇದ್ದಿದ್ದರಿಂದ ಎಲ್ಲರೂ ಪುಟ್ಟಕ್ಕನ ಮಕ್ಕಳನ್ನು ಬಿಡದೆ ನೋಡಿದ್ರಿಂದ ರೇಸ್ನಲ್ಲಿ ಮೊದಲ ಸ್ಥಾನವನ್ನು ಪುಟ್ಟಕ್ಕನ ಮಕ್ಕಳು ಭದ್ರ ಮಾಡಿಕೊಂಡಿದೆ. ಹಾಗಿದ್ರೆ 2ನೇ ಸ್ಥಾನ ಯಾರ್ದಿದೆ ಅನ್ನುವಂಥ ಕುತೂಹಲ ಸಹಜವಾಗಿ ನಿಮಗೀಗ ಕಾಡ್ತಾ ಇರಬಹುದು. 2ನೇ ಸ್ಥಾನಕ್ಕೆ ಸಿಕ್ಕಾಬಟ್ಟೆ ಪೈಪೋಟಿ ಇದ್ರೂ ಹಳೆಯ ಧಾರಾವಾಹಿಗಳನ್ನು ಹಿಂದಿಕ್ಕಿ ಇದೀಗ ಹೊಸ ಧಾರಾವಾಹಿಗೆ ಟಾಪ್ 2 ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಿದ್ರೆ ಟಾಪ್ 2 ಸೀರಿಯಲ್ ಯಾವುದಿರ್ಬೋದು? ಯಾಕಂದರೆ ಜೀ ಕನ್ನಡದಲ್ಲಿ ಅನೇಕ ಹೊಸ ಸೀರಿಯಲ್ಗಳು ಪ್ರಾರಂಭ ಆಗಿರೋದ್ರಿಂದ ಟಾಪ್ 2 ಸ್ಥಾನವನ್ನು ಯಾರು ಪಡ್ಕೊಂಡಿರ್ಬೋದು ಅಂತ ನಿಮಗೇನಾದರೂ ಪ್ರಶ್ನೆ ಆಗ್ತಿದ್ರೆ ಅಥವಾ ಕುತೂಹಲ ಆಗ್ತಿದ್ರೆ ನೀವು ಗೆಸ್ ಮಾಡಿದ್ದು ಕರೆಕ್ಟಾಗೇ ಇದೆ. ಸೈಕೋ ಅಂತ ಅಂದ್ಕೊಂಡು ಬೈಕೊಂಡೇ ಎಷ್ಟೋ ಜನ ಲಕ್ಷ್ಮೀ ನಿವಾಸ ಸೀರಿಯಲನ್ನು ಬಿಡದೇ ನೋಡ್ತಾ ಇದ್ದಾರೆ. ಹೌದು, ಲಕ್ಷ್ಮೀ ನಿವಾಸ ಕೂಡ ಒಂದು ದೊಡ್ಡ ಫ್ಯಾಮಿಲಿಯ ಕತೆ ಉಳ್ಳಂಥ ಸ್ಟೋರಿ ಆಗಿದೆ. ಇದರಲ್ಲಿ 2 ಟ್ರ್ಯಾಕ್ ಸದ್ಯಕ್ಕೆ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾ ಇರೋದು. ಒಂದು ಸಿದ್ದೇಗೌಡರು ಮತ್ತು ಭಾವನಾ, ಇನ್ನೊಂದು ನಮ್ಮ ಜಾನು ಹಾಗೇನೆ ಸೈಕೋ. ಹೌದು, ಈ ಕಥೆಯನ್ನು ಕೆಲವರು ಬೈಕೊಂಡೇ ನೋಡ್ತಾ ಇದ್ದಾರೆ. ಇನ್ನು ಕೆಲವರು ಇಷ್ಟಪಟ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ. 2 ಲವ್ ಟ್ರ್ಯಾಕ್ಗಳು ಜನರಿಗೆ ಹತ್ತಿರವಾಗ್ತಾ ಇದೆ, ಇಷ್ಟ ಆಗ್ತಾ ಇದೆ. ಸಿದ್ದೇಗೌಡರು ಮತ್ತು ಭಾವನಾ ಲವ್ ಸ್ಟೋರಿ ಒಂದಾಗುತ್ತೇನೋ ಅಥವಾ ಇವರಿಬ್ಬರು ಕಥೆ ಏನಾಗುತ್ತೆ ಅಂತ ನೋಡಿದವರು ಹೆಚ್ಚಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೈಕೋನೋ ವಿಚಿತ್ರ ಕ್ಯಾರೆಕ್ಟರ್ ನಮ್ಮ ಜಾನುಗೆ ಗೊತ್ತಾಗುತ್ತೇನೋ ಅಥವಾ ಜಾನು ಪಾತ್ರಧಾರಿ ಬದಲಾಗ್ಬಿಡ್ತಾರೇನೋ ಅನ್ನುವಂಥ ಪ್ರಶ್ನೆಯಲ್ಲಿ ಕುತೂಹಲದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ನೋಡಿದವರು ಕೂಡ ಹೆಚ್ಚಾಗಿದ್ದಾರೆ. ಆ ಕಾರಣಕ್ಕಾಗಿ ಲಕ್ಷ್ಮೀ ನಿವಾಸ ಹೊಸದಾಗಿ ಶುರುವಾದ್ರೂ ಟಾಪ್ 2 ಸ್ಥಾನವನ್ನು ಭದ್ರ ಮಾಡಿಕೊಂಡಿದೆ. ಇನ್ನು 3ನೇ ಸ್ಥಾನದ ಬಗ್ಗೆ ಗೊತ್ತಾದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸಹಜವಾಗಿ 3ನೇ ಸ್ಥಾನ ಸೀತಾರಾಮ ಸೀರಿಯಲ್ಗೋ ಅಥವಾ ಅಮೃತಧಾರೆ ಸೀರಿಯಲ್ಗೋ ಅಥವಾ ನಮ್ಮ ಶ್ರೀರಸ್ತು ಶುಭಮಸ್ತು ಸೀರಿಯಲ್ಗೂ ಬಂದಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಯಾಕಂದರೆ ಸಹಜವಾಗಿ 1, 2 ಆನಂತರ 3 ಸ್ಥಾನವನ್ನು ಈ 3 ಸೀರಿಯಲ್ಗಳಲ್ಲಿ ಯಾವುದಾದ್ರೂ ಒಂದು ಭದ್ರಪಡಿಸ್ಕೊಳ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ ಫುಲ್ ಚೇಂಜ್ ಆಗಿದೆ. ನೀವು ಗೆಸ್ ಮಾಡಿರೋದು ತಪ್ಪು. ಈಗ ತಾನೇ ಶುರುವಾಗಿರುವಂಥ ಶ್ರಾವಣಿ ಸುಬ್ರಹ್ಮಣ್ಯ ಟಾಪ್ 3 ಸ್ಥಾನವನ್ನು ಪಡ್ಕೊಂಡಿದೆ. ಇದು ಕೆಲವರಿಗೆ ಆಶ್ಚರ್ಯ ಆಗಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಈಗ ತಾನೇ ಶುರುವಾಗಿರುವಂಥ ಸೀರಿಯಲ್ ಆಗಿದೆ. ಇದರಲ್ಲಿ ಇವರಿಬ್ಬರು ಪ್ರೀತಿಯಲ್ಲಿ ಬೀಳ್ತಾರೋ, ಇನ್ನು ಬಾಸ್ನ ಮಗಳು ಕಾರ್ನ ಡ್ರೈವರು, ಇವರಿಬ್ಬರ ಲವ್ ಸ್ಟೋರಿ ಏನಾಗತ್ತೆ, ಶ್ರಾವಣಿ ಏನೆಲ್ಲ ಕಷ್ಟವನ್ನು ಅನುಭವಿಸ್ತಾಳೆ, ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾಳ, ಅಪ್ಪನ ಪ್ರೀತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾಳ, ಕುತೂಹಲವನ್ನು ಇಟ್ಕೊಂಡು ತುಂಬ ಜನ
ಈ ಸೀರಿಯಲ್ನ ನೋಡ್ತಾ ಇದ್ರು. ಈ ಬಾರಿ ಅಂತೂ ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ ಇತ್ತು. ಮಗಳು ಅಂತಂದ್ರೇ ಹೇಟ್ ಮಾಡುವಂಥ ಅಪ್ಪ ಶ್ರಾವಣಿಯನ್ನು ನಿಧಾನವಾಗಿ ಕಾಳಜಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸುಬ್ಬು ಶ್ರಾವಣಿಯ ಪ್ರೀತಿಯಲ್ಲಿ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಶ್ರಾವಣಿ ಫುಲ್ ದಿಲ್ ಖುಷಿಯಾಗಿದ್ದಾಳೆ. ಒಂದು ಕಡೆಯಲ್ಲಿ ತಂದೆಯ ಪ್ರೀತಿ ಕಾಳಜಿ, ಇನ್ನೊಂದು ಕಡೆಯಲ್ಲಿ ಸುಬ್ಬುವಿನ ಫ್ರೆಂಡ್ಶಿಪ್ಪು, ಇದೆಲ್ಲದರ ನಡುವೆ ವಿಲನ್ಗಳ ಒಂದಷ್ಟು ಕಾಟ. ಸೊ ಈ ಕಾರಣಕ್ಕಾಗಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಜನರಿಗೂ ಇಷ್ಟ ಆಗಿದೆ. ಕಥೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಶುರುವಾದ ಕೆಲವೇ ದಿನಗಳಲ್ಲಿ ಟಾಪ್ 3 ಸ್ಥಾನವನ್ನು ಶ್ರಾವಣಿ ಸುಬ್ರಹ್ಮಣ್ಯ ಪಡ್ಕೊಂಡು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಹಾಗಿದ್ರೆ ಟಾಪ್ 4 ಮತ್ತು 5 ಯಾವುದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ಅದಕ್ಕೂ ಕೂಡ ಉತ್ತರ ಇದೆ. ಈ ಕಥೆ ತುಂಬ ಜನಕ್ಕೆ ಇಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, TRPಯಲ್ಲಿ 4ನೇ ಸ್ಥಾನವನ್ನು ಸೀತಾರಾಮ ಸೀರಿಯಲ್ ಪಡ್ಕೊಂಡಿದೆ. ಕತೆ ಕೂಡ ಅದ್ಭುತವಾಗಿದೆ. ಸಿಹಿ ಪಾತ್ರ, ಹಾಗೇನೆ ವೈಷ್ಣವಿ ಪಾತ್ರ, ಗಗನ್ ಪಾತ್ರ ಎಲ್ಲವೂ ಕೂಡ ಚೆನ್ನಾಗಿದೆ. ಕತೆ ಇಷ್ಟೆಲ್ಲ ಚೆನ್ನಾಗಿ ಮೂಡ್ ಬರ್ತಿದ್ರು ಅದ್ಯಾಕೋ ಗೊತ್ತಿಲ್ಲ, ಟೈಮಿಂಗ್ಸ್ ಸಮಸ್ಯೆನೋ ಏನೋ ಗೊತ್ತಿಲ್ಲ, ಸೀತಾರಾಮ ಸೀರಿಯಲ್ ನೋಡುಗರ ಸಂಖ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿರೋದ್ರಿಂದ ಟಾಪ್ 4 ಸ್ಥಾನವನ್ನು ಪಡ್ಕೊಂಡಿದೆ. ಇದು ಸ್ವಲ್ಪ ಬೇಸರದ ಸುದ್ದಿ. ಇನ್ನೊಂದು ಕಡೆಯಲ್ಲಿ ಅಮೃತಧಾರೆ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅಮೃತಧಾರೆ ಟ್ರೆಂಡಿಂಗ್ನಲ್ಲಿದೆ. ಇವರಿಬ್ಬರ ಕೋಳಿ ಜಗಳ, ಪ್ರೀತಿ ಇದೆಲ್ಲವೂ ಕೂಡ ಚೆನ್ನಾಗೇ ಇದೆ. ಅಭಿನಯ ಕೂಡ ಅದ್ಭುತವಾಗೇ ಇದೆ. ಆದರೂ ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಜನಕ್ಕೆ ಅಷ್ಟರ ಮಟ್ಟಿಗೆ ಇಷ್ಟ ಆಗ್ತಾ ಇಲ್ಲ. ಟಾಪ್ 5 ಸ್ಥಾನವನ್ನು ಅಮೃತಧಾರೆ ಸೀರಿಯಲ್ ಪಡ್ಕೊಂಡಿದೆ. ಮೊದಲ ಟಾಪ್ 2, ಟಾಪ್ 3 ಪಡ್ಕೊಳ್ತಾ ಇದ್ದ ಸೀತಾರಾಮ ಮತ್ತು ಅಮೃತಧಾರೆ ಇದೀಗ ಏಕ್ದಮ್ 4 ಮತ್ತು 5ನೇ ಸ್ಥಾನಕ್ಕೆ ಬಂದಿರುವುದು ಸ್ವಲ್ಪ ಮಟ್ಟಿಗೆ ಬೇಸರ ಆಗಿದೆ. ಇದರಲ್ಲಿ ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಯಾವ ಸ್ಥಾನದಲ್ಲಿ ಇದೆ, ಮುಂದೆ ಯಾವ ಸ್ಥಾನಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ನೀವು ಮಿಸ್ ಮಾಡದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.